ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 48ನೇ ಅಧ್ಯಾಯ ವಚನಗಳು 1ರಿಂದ 22. ನಿನ್ನೆ ನಾವು ಬರದ ಮಧ್ಯೆಯೂ ದೇವರು ತನ್ನ ಜನರನ್ನ ಹೇಗೆ ನೋಡಿಕೊಂಡರು ಎಂಬುದನ್ನು ನಾವು ನೋಡಿದ್ದೇವೆ. ಕಷ್ಟದ ಸಮಯದಲ್ಲೂ ದೇವರ ಕಾಳಜಿ ಕಡಿಮೆಯಾಗಿಲ್ಲ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ. ಇಂದು ಕತೆ ಯಾಕೋಬನ ಜೀವನದ ಕೊನೆಯ ಹಂತಕ್ಕೆ ಬರುತ್ತದೆ ಪ್ರಿಯರೇ. ಆದರೆ ಅವನ ಜೀವನ ಮುಗಿಯುವ ಹಂತದಲ್ಲಿದ್ದರೂ ಅವನ ಆತ್ಮೀಯ ಕೆಲಸ ಇನ್ನ ಮುಗಿದಿಲ್ಲ. ಯೋಸೇಫ ತನ್ನ 2 ಮಕ್ಕಳಾದ ಮನಸ್ಸೆ ಮತ್ತು ಎಫ್ರಾಯಿಮರನ್ನ ಕರೆದುಕೊಂಡು ತನ್ನ ತಂದೆ ಯಾಕೋಬನ ಬಳಿಗೆ ಬರುತ್ತಾನೆ. ಯಾಕೋಬನಿಗೆ ಈಗ ವಯಸ್ಸಾಗಿದೆ, ಅವನ ಕಣ್ಣುಗಳು ಮಸುಕಾಗಿವೆ, ದೇಹ ದುರ್ಬಲವಾಗಿದೆ, ಆದರೆ ಅವನ ನಂಬಿಕೆ ಇನ್ನ ಬಲವಾಗಿದೆ ಪ್ರಿಯರೇ. ಇಲ್ಲಿ ಒಂದು ಸುಂದರವಾದಂಥ ಸತ್ಯ ಇದೆ. ವಯಸ್ಸಾದರೂ ದೇವರ ಕೆಲಸ ಮುಗಿಯುವುದಿಲ್ಲ. ದೇಹ ದುರ್ಬಲವಾಗಬಹುದು, ಆದರೆ ದೇವರೊಂದಿಗೆ ನಡೆದ ಜೀವನ ಇನ್ನೂ ಆಶೀರ್ವಾದ ಕೊಡಬಹುದು. ಯೋಸೇಫ ತನ್ನ ಮಕ್ಕಳನ್ನ ಯಾಕೋಬನ ಮುಂದೆ ನಿಲ್ಲಿಸುತ್ತಾನೆ. ಆ ಸಮಯದಲ್ಲಿ ಯಾಕೋಬ ತನ್ನ ಜೀವನವನ್ನ ನೆನಪಿಸಿಕೊಳ್ಳಲು ಆರಂಭಿಸುತ್ತಾನೆ. ಅವನು ಹೇಳುತ್ತಾನೆ, ನನ್ನ ತಂದೆಯರ ದೇವರು ನನ್ನನ್ನ ಜೀವನವಿಡೀ ನಡೆಸಿದರು. ಎಲ್ಲಾ ಕಷ್ಟಗಳಿಂದ ನನ್ನನ್ನ ಬಿಡಿಸಿದ ದೇವದೂತನು ನನ್ನ ಜೊತೆ ಇದ್ದನು. ಎಷ್ಟು ಆಳವಾದ ಮಾತು. ಯಾಕೋಬ ತನ್ನ ಯಶಸ್ಸುಗಳ ಬಗ್ಗೆ ಮಾತನಾಡುವುದಿಲ್ಲ, ತನ್ನ ಸಂಪತ್ತಿನ ಬಗ್ಗೆ ಹೇಳುವುದಿಲ್ಲ. ಅವನು ನೆನಪಿಸಿಕೊಳ್ಳುವುದು ದೇವರು ಎಷ್ಟು ನಿಷ್ಠೆಯುಳ್ಳವರಾಗಿದ್ದರು ಎಂಬುದಾಗಿ. ಆತ್ಮೀಯರೇ, ಜೀವನದ ಕೊನೆಯಲ್ಲಿ ನಿಜವಾಗಿಯೂ ಮುಖ್ಯವಾಗುವುದು ದೇವರು ನಮ್ಮ ಜೊತೆ ನಡೆಯುತ್ತಿದ್ದಾರಾ ಇಲ್ಲವಾ ಎಂಬುದು ಮಾತ್ರ. ನಂತರ ಯಾಕೋಬ ಒಂದು ಅಚ್ಚರಿಯ ಕೆಲಸ ಮಾಡುತ್ತಾನೆ. ಅವನು ಯೋಸೇಫಿನ ಮಕ್ಕಳನ್ನ ತನ್ನ ಮಕ್ಕಳಂತೆ ಸ್ವೀಕರಿಸುತ್ತಾನೆ. ಅಂದರೆ ಮನಸ್ಸೆ ಮತ್ತು ಎಫ್ರಾಯಿಮ್ ಇನ್ನು ಕೇವಲ ಮೊಮ್ಮಕ್ಕಳು ಅಲ್ಲ, ಅವರು ಇಸ್ರಾಯೇಲ್ ಗೋತ್ರಗಳಲ್ಲಿ ಭಾಗವಾಗುತ್ತಾರೆ. ಇದರ ಮೂಲಕ ದೇವರ ವಾಗ್ದಾನ ಮುಂದಿನ ತಲೆಮಾರಿಗೆ ಸಾಗುತ್ತದೆ. ಆತ್ಮೀಯರೇ, ದೇವರ ಕೆಲಸ ಒಂದು ತಲೆಮಾರಿನಲ್ಲಿ ನಿಲ್ಲುವುದಿಲ್ಲ. ದೇವರು ಕುಟುಂಬಗಳ ಮೂಲಕ, ತಲೆಮಾರುಗಳ ಮೂಲಕ ಕೆಲಸ ಮಾಡುತ್ತಾರೆ. ಈಗ ಆಶೀರ್ವಾದದ ಕ್ಷಣ ಬರುತ್ತದೆ. ಯೋಸೇಫ ತನ್ನ ಮೊದಲ ಮಗ ಮನಸ್ಸೆಯನ್ನ ಯಾಕೋಬನ ಬಲಗೈ ಕಡೆ ನಿಲ್ಲಿಸುತ್ತಾನೆ. ಯಾಕೆಂದರೆ ಸಂಪ್ರದಾಯದ ಪ್ರಕಾರ ದೊಡ್ಡ ಆಶೀರ್ವಾದ ಮೊದಲ ಮಗನಿಗೆ ಸಿಗಬೇಕು. ಆದರೆ ಯಾಕೋಬ ತನ್ನ ಕೈಗಳನ್ನು ಕ್ರಾಸ್ ಮಾಡುತ್ತಾನೆ. ಅವನ ಬಲಗೈಯನ್ನ ಚಿಕ್ಕವನಾದ ಎಫ್ರಾಯಿಮ್ನ ತಲೆಯ ಮೇಲೆ ಇಡುತ್ತಾನೆ. ಯೋಸೇಫ ತಕ್ಷಣ ಆಶ್ಚರ್ಯಪಡುತ್ತಾನೆ. ಅವನು ಯಾಕೋಬನ ಕೈಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾ ಹೇಳುತ್ತಾನೆ, ಅಪ್ಪ, ಇದು ತಪ್ಪು, ಮೊದಲ ಮಗ ಇಲ್ಲಿದ್ದಾನೆ ಎಂಬುದಾಗಿ. ಆದರೆ ಯಾಕೋಬ ಹೇಳುತ್ತಾನೆ, ನನಗೆ ಗೊತ್ತಿದೆ ಮಗನೇ, ನನಗೆ ಗೊತ್ತಿದೆ ಎಂಬುದಾಗಿ. ಆತ್ಮೀಯರೇ, ಇಲ್ಲಿ ಒಂದು ಆಳವಾದ ಆತ್ಮೀಯ ಸತ್ಯ ಇದೆ. ದೇವರ ಆಯ್ಕೆ ಯಾವಾಗಲೂ ಮಾನವನ ಸಂಪ್ರದಾಯದ ಪ್ರಕಾರ ನಡೆಯುವುದಿಲ್ಲ. ಮಾನವರು ಹೊರಗಿನ ಕ್ರಮವನ್ನ ನೋಡುತ್ತಾರೆ, ಆದರೆ ದೇವರು ತನ್ನ ಯೋಜನೆಯ ಪ್ರಕಾರ ಕೆಲಸ ಮಾಡುತ್ತಾರೆ. ಸತ್ಯವೇದದಲ್ಲಿ ಇದು ಮತ್ತೆ ಮತ್ತೆ ನಾವು ನೋಡಬಹುದು. ಆಬೇಲನನ್ನ ಆರಿಸಿಕೊಂಡ ದೇವರು, ಇಸಾಕನನ್ನ ಆರಿಸಿಕೊಂಡ ದೇವರು, ಯಾಕೋಬನನ್ನೇ ಆರಿಸಿಕೊಂಡ ದೇವರು ಈಗ ಇಫ್ರಾಯಿಮ್ನನ್ನ ವಿಶೇಷವಾಗಿ ಆಶೀರ್ವದಿಸುತ್ತಾ ಇದ್ದಾರೆ. ಇದರ ಅರ್ಥ ಏನೆಂದರೆ ದೇವರ ಕೃಪೆ ಮಾನವ ಲೆಕ್ಕಾಚಾರಕ್ಕೆ ಸೀಮಿತವಲ್ಲ ಪ್ರಿಯರೇ. ನಂತರ ಯಾಕೋಬ ತನ್ನ ಮೊಮ್ಮಕ್ಕಳನ್ನ ಆಶೀರ್ವದಿಸುತ್ತಾನೆ. ಅವನು ಭವಿಷ್ಯವನ್ನ ನೋಡುತ್ತಾನೆ, ತನ್ನ ನಂತರದ ತಲೆಮಾರಿನ ಬಗ್ಗೆ ಯೋಚಿಸುತ್ತಾನೆ. ಇದು ನಿಜವಾದ ನಂಬಿಕೆ. ನಂಬಿಕೆ ಎಂದರೆ ಕೇವಲ ನನ್ನ ಜೀವನ ಅಲ್ಲ, ನನ್ನ ನಂತರ ಏನು ಉಳಿಯುತ್ತದೆ ಎಂಬುದನ್ನ ಯೋಚಿಸುವುದು. ಪ್ರಿಯರೇ, ಇಂದು ನಾವು ಕೂಡ ನಮ್ಮನ್ನ ಕೇಳಿಕೊಳ್ಳಬೇಕು. ನಾವು ಮುಂದಿನ ತಲೆಮಾರಿಗೆ ಏನು ಬಿಡುತ್ತಾ ಇದ್ದೇವೆ? ಕೇವಲ ಹಣವೇ, ಆಸ್ತಿಯ, ಅಥವಾ ದೇವರ ನಂಬಿಕೆಯ ಪರಂಪರೆಯ? ನಮ್ಮ ಮಕ್ಕಳು ಮತ್ತು ಮುಂದಿನ ತಲೆಮಾರು ನಮ್ಮ ಜೀವನವನ್ನು ನೋಡಿ ದೇವರನ್ನ ಅರಿಯುತ್ತಾರಾ? ಈ ಅಧ್ಯಾಯ ನಮಗೆ ಹೇಳುವುದು ದೇವರ ನಿಷ್ಠೆ ತಲೆಮಾರುಗಳಿಂದ ಮುಂದುವರಿಯುತ್ತದೆ. ಒಬ್ಬ ವ್ಯಕ್ತಿಯ ನಂಬಿಕೆ ಅನೇಕ ತಲೆಮಾರುಗಳಿಗೆ ಆಶೀರ್ವಾದವಾಗಬಹುದು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರ ವಾಗ್ದಾನ ಕೇವಲ ನಮ್ಮ ಜೀವನಕ್ಕೆ ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ನಂತರದವರನ್ನೂ ಸಹ ದೇವರು ನೋಡುತ್ತಾ ಇರುವಂಥ ದೇವರಾಗಿದ್ದಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ ಮುಂದಿನ ತಲೆಮಾರಿಗೆ ಆಶೀರ್ವಾದವಾಗಬೇಕು. ದೇವರ ಕಥೆಯನ್ನು ಹೇಳಬೇಕು, ನಂಬಿಕೆಯನ್ನು ಹಂಚಬೇಕು ಮತ್ತು ಆತ್ಮೀಯ ಪರಂಪರೆಯನ್ನು ನಿರ್ಮಿಸಬೇಕು.
ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬನ ದೇಹ ದುರ್ಬಲವಾಗಿತ್ತು, ಆದರೆ ಅವನ ನಂಬಿಕೆ ಇನ್ನೂ ಜೀವಂತವಾಗಿತ್ತು. ಅವನ ಕೈಗಳು ನಡುಗುತ್ತಿದ್ದವು, ಆದರೆ ಅವನ ಆಶೀರ್ವಾದ ಮುಂದಿನ ತಲೆಮಾರುಗಳನ್ನು ರೂಪಿಸುತ್ತಿತ್ತು. ಇಂದು ನಾವು ಯಾವ ಪರಂಪರೆಯನ್ನು ನಿರ್ಮಿಸುತ್ತಿದ್ದೇವೆ? ಮುಂದಿನ ತಲೆಮಾರುಗಳು ನಮ್ಮಿಂದ ಏನನ್ನು ಕಲಿಯುತ್ತಾ ಇದ್ದೇವೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಮುಂದಿನ ತಲೆಮಾರುಗಳಿಗೆ ಆಶೀರ್ವಾದವಾಗುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ